ಕರ್ನಾಟಕ ರಾಜ್ಯದ ದೀನ ದಲಿತರ ದೀರ್ಘಕಾಲದ ಬೇಡಿಕೆ ಒಂದು ಈಡೇರುವಂತಹ ಸಮಯ ಸಂದರ್ಭ ಇದೀಗ ರಾಜ್ಯಕ್ಕೆ ಬಂದಿದೆ. ಅದುವೇ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗುವಂತಹ ವಿಚಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅನ್ನುವಂತಹ ಬಹಳಷ್ಟು ಕನ್ಫ್ಯೂಸ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಕಾಳಗ ದಿನ ದಿನ ತಾರಕಕ್ಕೆ ಏರ್ತಾ ಇದೆ. ಮತ್ತೊಂದ್ ಕಡೆ ದಲಿತರಲ್ಲೇ ಒಳ ಮೀಸಲಾತಿಯ ಕಿಚ್ಚು ಸಾಕಷ್ಟು ಹಬ್ಬಿರುವಂತದ್ದು. ಈಗಾಗಲೇ ಬಲಗೈ ಮತ್ತೆ ಎಡಗೈ ಸಮಾಜದ ಬಂಧುಗಳು ಇದೀಗ ಬೀದಿ ಬಂದು ಹೋರಾಟ ಮಾಡುವಂತಹ ಕಾಲಘಟ್ಟದಲ್ಲಿ ಕೂಡ ನಾವು ಇರುವಂತದ್ದು. ಈ ಒಂದು ರಾಜ್ಯದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂತಹ ಒಂದಿಷ್ಟು ವಿಶ್ಲೇಷಣೆಗೆ ಆಗ್ಲೇ ಪ್ರತಿಪಕ್ಷದವರು ಕೂಡ ಬಂದಿರುವಂತದ್ದು. ಇಂತಹ ಹೊತ್ತಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ಒಂದಿಷ್ಟು ಕೂಗನ್ನ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಕೂಡ ಕೂಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ತಪ್ಪಿಸ್ಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತೆ ಅವರ ಬೆಂಬಲಿಗರು ದಲಿತಾಸ್ತ್ರವನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಅಂದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋಂತಹ ಕೂಗನ್ನ ಹಬ್ಬಿಸ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರೇ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ನಿಜಕ್ಕೂ ಕರ್ನಾಟಕದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಇವೆ ಅನ್ನುವಂಥದ್ದು ಕೂಡ ರಾಜಕೀಯ ವಿಶ್ಲೇಷಕರ ಒಂದಿಷ್ಟು ಮಾತುಗಳು ಕೂಡ ಆಗಿರುವಂತದ್ದು ನಾವು ನೋಡ್ಬೋದು. ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಯಾವೊಬ್ಬ ದಲಿತರು ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ನಾವು ನೋಡ್ಬೋದು, ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗದ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ, ರಾಜ್ಯದಲ್ಲಿ ಆಡಳಿತ ನಡೆಸಿದ್ದಾರೆ. ಆದ್ರೆ ದಲಿತರು ಕೂಡ ಇಲ್ಲಿವರೆಗೆ ಯಾರು ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಆ ಒಂದು ಸಾಮಾಜಿಕ ನ್ಯಾಯದ ಕೊರತೆಯನ್ನ ಹೋಗಲಾಡಿಸ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮಾಡುವಂತಹ ಮೂಲಕ ಆ ಒಂದು ಕೊರತೆಯನ್ನ ನೀಗಿಸುವಂತಹ ನಿಟ್ಟಿನಲ್ಲಿ ಮುಂದಾಗ್ತಿದೆ ಅನ್ನುವಂಥರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಮುಂಬರ್ತಕ್ಕಂತಹ ಮಾರ್ಚ್ 19ಕ್ಕೆ ಯುಗಾದಿ ಇದೆ. ಯುಗಾದಿ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಬಹಳ ಸುದೀರ್ಘವಾದಂತಹ ವರ್ಷಗಳನ್ನು ನಾವು ಕೂಡ ಕಾಣ್ತೀವಿ. ಯಾಕಂದ್ರೆ 1972ರಿಂದ 2004 ಕೂಡ ಸತತ 9 ಬಾರಿ ಅವರು ಶಾಸಕರಾಗಿ ಆಯ್ಕೆ ಕೂಡ ಆಗ್ತಾರೆ. ನಂತರ 2009 ಮತ್ತೆ 2014ರಲ್ಲಿ ಅವರು ಪಾರ್ಲಿಮೆಂಟ್ಗೆ ಕೂಡ ಹೋಗ್ತಾರೆ. ಇವತ್ತು ಅವರು ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿದ್ದು AICC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ನಾಯಕ ಅಂತ ಹೇಳ್ಬೋದು. ಅವ್ರೀಗ ರಾಜ್ಯಸಭೆಯ ಅವಧಿ ಕೂಡ ಮುಕ್ತಾಯ ಆಗ್ತಾ ಬರ್ತಾ ಇದೆ. ಇನ್ 2-3 ತಿಂಗಳು ಇರ್ಬೋದೇನಷ್ಟ ಅವರ ಅವಧಿ. ಆ ಒಂದು ಅವಧಿ ಮುಗಿದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲೇ ಇರ್ತಾರ ಅಥವಾ ವಾಪಸ್ ಅವರು ರಾಜಕಾರಣಕ್ಕೆ ಬರ್ತಾರಂತ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ದಲಿತ ಮುಖ್ಯಮಂತ್ರಿ ಕೂಗು ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹ ವ್ಯಕ್ತಿಗಳು ಯಾರು ಅನ್ನುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಮುನ್ನೆಲೆಗೆ ಬರುವಂತಹ ನಾಯಕನ ಹೆಸರೇ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರೂ ಈ ಒಂದು ಹುದ್ದೆಯನ್ನ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನ ತಿರಸ್ಕರಿಸಿದ ನಂತರ ಸೆಕೆಂಡ್ ಲೈನ್ ಅಲ್ಲಿ ಪರಮೇಶ್ವರ್ ಮತ್ತೆ ಮಾದೇವಪ್ಪನವ್ರು ಕೂಡ ಬರ್ತಾರೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಂಗಾಗ್ತಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಯಾಕೆ ಅಷ್ಟೊಂದು ತೃಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ನಾವು ಕೆಳಗಿಳಿಸಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡುದು ಅನ್ನುವಂತಹ ಒಂದಿಷ್ಟು ತೃಪ್ತಿಯನ್ನ ಡಿ.ಕೆ. ಶಿವಕುಮಾರ್ ಅಂಡ್ ಅವರ ಬೆಂಬಲಿಗರು ಕೂಡ ಪಡ್ಕೊಳ್ಬೇಕಾಗುತ್ತೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಒಂದು ಅಂದಾಜಿನಲ್ಲಿ ಅಂದ್ರೆ ಅವ್ರ ಬೆಂಬಲಿಗರು ಕೂಡ ಮಾತನಾಡ್ಕೊಳ್ತಾರೆ, ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವು, ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟದಿಂದ ನಾವು ಹಿಂದೆ ಸರಿಸ್ತೀವಿ ಅನ್ನುವಂತಹ ತೃಪ್ತಿ ಅವ್ರಿಗೂ ಕೂಡ ಸಿಗ್ಬೋದು. ಜೊತೆಗೆ ದಲಿತರ ಆಗ್ತಿರ್ತಕ್ಕಂತಹ ಒಳ ಮೀಸಲಾತಿ ಕಿಚ್ಚು ಕೂಡ ಸ್ವಲ್ಪ ತಣ್ಣಗಾಗ್ಬೋದು. ಇವೆಲ್ಲವನ್ನು ಕೂಡ ಅವಲೋಕನ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನುವಂತಹ ಒಂದಿಷ್ಟು ಮಾತುಕತೆಗಳನ್ನ ಬಹಳ ಜೋರಾಗಿ ಹೇಳ್ಬರ್ತಾ ಇರುವಂತದ್ದು. ಜೊತೆಗೆ ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ದಲಿತರ ಮತಗಳು. ಅವು ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಸಾರ್ವತ್ರಿಕ ಚುನಾವಣೆ ಅಥವಾ ಉಪಚುನಾವಣೆಗಳಲ್ಲೂ ಕೂಡ ದಲಿತರ ಮತಗಳೇ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ವು. ಅವುಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿ ಮಾರ್ಪಟ್ಟಿದ್ವು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ದಲಿತ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಆ ಎಲ್ಲಾ ಮತಗಳು ಕೂಡ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿರ್ತವೆ. ಯಾವುದೇ ಕಾರಣಕ್ಕೂ ಕೂಡ ಡಿವೈಡ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರ ಒಂದು ಅಭಿಪ್ರಾಯ ಕೂಡ ಆಗಿರುವಂತದ್ದು. ಹೀಗಾಗಿ ದಲಿತರ ಮತಗಳನ್ನು ಕೂಡ ವಿಭಜನೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ರೀತಿ
ನನಗಿಂತ ಬಹಳ ದೊಡ್ಡ ವ್ಯಕ್ತಿಗೆ ನಾನು ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಟ್ಟೆ ಅನ್ನೋಂತಹ ತೃಪ್ತಿ ಕೂಡ ಆಗಿರ್ಬೇಕು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮ್ಗಿಂತ ಮೀರಿರ್ತಕ್ಕಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಕೊಟ್ವಿ ಅನ್ನುವಂತಹ ಒಂದಿಷ್ಟು ತೃಪ್ತಿ ಅವ್ರಿಗೂ ಕೂಡ ಸಿಗ್ಬೇಕು. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಶಮನವಾಗುತ್ತೆ, ಏನೆಲ್ಲ ತಂತ್ರ ಕುತಂತ್ರ ಎಲ್ಲವೂ ಕೂಡ ಮುಗಿದೋಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಭಿನ್ನಮತಕ್ಕೆ ಅವಕಾಶಗಳು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಒಂದಿಷ್ಟು ಡೇಟ್ಸ್ ಗಳನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತರ ಬಹು ದೀರ್ಘಕಾಲದ ಬೇಡಿಕೆಯನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಮುಂದಾಗ್ತಿದೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಿದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷಗಳಿಂದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಆದಂತಹ ಒಂದಿಷ್ಟು ಕೊಡುಗೆಗಳನ್ನ ಕೊಡುತ್ತೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿದ್ರೆ ನಾವು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆ ಭಾಗದ ಜನರನ್ನ ಅವ್ರನ್ನ ನಾವು ಖರ್ಗೆ ಬಗ್ಗೆ ಮಾತನಾಡಿ ಅಂತ ಆ ಸಂದರ್ಭದಲ್ಲಿ, ಯಾಕಂದ್ರೆ ಆ ಭಾಗದ ಜನರಿಗೆ ಬಹಳ ವಿಶೇಷವಾದಂತಹ ಕೊಡುಗೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಆ ಭಾಗದ ಒಂದು ರೀತಿ ಪವರ್ಫುಲ್ ಲೀಡರ್ ಅಂತಾನೆ ನಾವು ಕೂಡ ಕರಿಬಹುದು. ಜೊತೆಗೆ ಕರ್ನಾಟಕ ರಾಜ್ಯದ ದಲಿತರ ಪ್ರಶ್ನಾತೀತ ನಾಯಕರಾಗಿ ಕೂಡ ಅವರು ಹೊರಹೊಮ್ಮಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾಂಗ್ರೆಸ್ ಕಟ್ಟಾಳಾಗಿ ಕಳೆದ 50 ವರ್ಷಗಳಿಂದ ಕೂಡ ಪಕ್ಷಕ್ಕೆ ನಿಷ್ಠೆ ಮತ್ತೆ ಪ್ರಾಮಾಣಿಕತೆಯನ್ನ ತೋರಿಸಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡುತ್ತಾ ಅನ್ನುವಂತಹ ಬಹಳ ಚರ್ಚೆ ಕೂಡ ಆರಂಭವಾಗ್ತಾ ಇದೆ. ಹೀಗಾಗಿ ಯುಗಾದಿ ನಂತರ ರಾಜ್ಯ ರಾಜಕಾರಣಕ್ಕೆ ಹೊಸ ನಾಯಕತ್ವ ಮುನ್ನೆಲೆಗೆ ಬರ್ತಾ ಇದೆ. ಅದುವೇ ಮಲ್ಲಿಕಾರ್ಜುನ ಖರ್ಗೆ.